ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆದಾರ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅದರ ಪಕ್ಕ ಇರುವಂಥ ಹಾಲ್ ಬಟನನ್ನು ಹತ್ತಿ. ಈ ಕಡೆ ಅಜ್ಜಿತ್ತು ಮಾತು ತೊಗೊಬರಕ್ಕೆ ಅಂತ ಹೇಳಿ ಕೆಳಕ್ಕೆ ಬರ್ತಾನೆ. ಸತ್ಯಣ್ಣ ಬೇಡಪ್ಪ ನಾನೇ ತರ್ತೀನಿ ಕೊಡೋ. ಅಜ್ಜಿತ್ ಹೇಳ್ತಾನೆ, ಬೇಡ ಸತ್ಯಣ್ಣ, ಬೆಳಗ್ಗೆಯಿಂದ ನೀವೇ ಮಾಡಿದ್ದೀರ ಪಾಪ. ಅಜ್ಜು ಸುಮ್ಮನಿರ್ನಾರ್ದಲ್ಲೇ ಹುಳ ಬಿಡ್ಕೊಟ್ಟು ಅನ್ನೋ ಹಾಗೆ ಅವಳು ಮತ್ತೆ ಕುಂಕುಮ ತೆಗಿತಾಳೆ. ಓಹೋ ಸೇವೆ ಬೇರೆ, ಏನಾಗಿದೆಯೋ ಅವಳಿಗೆ, ಎಲ್ಲ ನಾಟಕ, ಏನೂ ಆಗಿಲ್ಲ, ನಿಜ ಒಪ್ಕೊಂಡ್ರೆ ಎಲ್ಲ ಸರಿ ಹೋಗ್ತದೆ. ಕೆಚ್ಕೊಳ್ತಾನೆ ಅಜ್ಜಿತ್ತು. ಅಂಜನ ಸುಮ್ಮನಿದ್ರೆ ಸರಿ ಅತ್ತೆ, ನಾನು ನಿಮ್ಮ ಮುಖ ನೋಡ್ಕೊಂಡು ಇಲ್ಲಿವರೆಗೂ ಕೂಡ ಸಹಿಸಿದ್ದೀನಿ. ನನ್ನ ಹೆಂಡತಿ ನಡತೆ ಬಗ್ಗೆ ಇನ್ನೊಂದು ಸಾರಿ ಮಾತಾಡಿದ್ರೆ ನಾನು ಸುಮ್ಮನಿರೋನೇ ಅಲ್ಲ. ನಾನು ಮಾತ್ರ ನಿಮ್ಮ ಮಗಳಿಗೆ ಹೇಳಿಬಿಡಿ, ಅವಳ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗತ್ತೆ, ಭೂಮಿ ಹೇಳದಂತೆ ನಡ್ಕೋಬೇಕಾಗತ್ತೆ ಅವಳು. ನಾನೇನು ಮಾಡೋಕ್ಕಾಗೋದಿಲ್ಲ. ಸುಮ್ಮನಿರಪ್ಪ ಅಜ್ಜಿತ್ತು, ಬಿಡಪ್ಪ, ಎಲ್ಲಾದರೂ ಹೋಗಲಿ ಅತ್ತೆ, ನನ್ನನ್ನು ಸಣ್ಣವನ್ನಾಗಿ ಮಾಡಬೇಡಿ. ಮತ್ತೆ ಅವಳು ಮಗಳನ್ನು ಸುಮ್ಮನಿರಿಸ್ಬಿಟ್ಟು ಹೇಳ್ತಾಳೆ, ಸುಮ್ಮನಿರಮ್ಮ, ಹೇಳ್ತಾ ಇಲ್ವಾ, ನಿನ್ನೆಯಿಂದ ಯಾಕಂಗೆ ಒಂದು ಹೆಣ್ಮಗುನ ಮೇಲೆ ಇಲ್ಲ ಸಲ್ಲದ ಮಾತಾಡ್ತೀಯ? ಅವಳು ತಪ್ಪು ಮಾಡಿದಳು ಇಲ್ವೋ ಆ ಭಗವಂತನಿಗೆ ಗೊತ್ತು. ಅಜಿತ್ ಹೇಳ್ತಾನೆ, ಭಗವಂತನಿಗಲ್ಲ ಅತ್ತೆ, ನನಗೆ ಗೊತ್ತು, ನನಗೆ ಬಿಟ್ಟಿರೋದು ಅದು. ನೀವು ಹೀಗೆಲ್ಲ ಮಾತಾಡಬೇಡಿ. ಆಯ್ತಪ್ಪ ಸುಮ್ಮನೆ ಸಮಾಧಾನ ಮಾಡ್ತೀನಿ. ಹಠದ ಮೇಲೆ ಬಿದ್ದವ್ರಿಗೆ ಮತ್ತೆ ಕೊಡ್ಲಿ ಪೆಟ್ಟು ನನಗೆ ಯಾಕೆ ಈಗ ಆಡ್ತೀಯ, ನಡಿ ರೂಮ್ಗೆ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರಮಣ್ಣ ಸುಮ್ಮನಿರ್ಲಾರ್ದೆ ಅವನು ಕೂಡ ಸಿಟ್ಟಾಗ್ತಾನೆ. ಅಲ್ಲ, ಬೆಳೆದ ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದನ್ನು ತಿಳಿದೇ ಇರ್ತಕ್ಕಂಥ ನಾವುಗಳು ಈಗ ಇವನ ಮಗನಿಂದ ಕಲಿಬೇಕಾಗಿದೆ. ಎಂಥ ವಿಪರ್ಯಾಸ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾನೆ. ಸಂಗೀತ ಎಷ್ಟೋ ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾಳೆ, ಹೊರಟೋಗ್ಬಿಡ್ತಾನೆ. ಈ ಕಡೆ ಅಜ್ಜಿನೂ ಕೂಡ, ನೋಡು ತುತ್ತಾಕೋರ್ಗಿಂತ ಬಂದವಳು ಹೆಚ್ಚಾದ್ಲು ಇವನಿಗೆ ಅಂತ ಹೇಳಿ ಅವಳು ಹೋಗ್ತಾಳೆ. ಸಂಗೀತ ಇದ್ದವಳು, ನೋಡು ಒಬ್ಬೊಬ್ರು ಹೇಗಂತಾರೆ, ಅನ್ಲಿ ಬಿಡಮ್ಮ, ಪ್ರಪಂಚನೇ ಎದುರಾದ್ರು ನನ್ನ ಹೆಂಡತಿ ಏನು ಅನ್ನೋದು ನನಗೆ ಗೊತ್ತಿದೆ. ನನಗೆ ಗೊತ್ತು, ನನಗೆ ಅವಳನ್ನು ಕಾಪಾಡ್ಕೊಳ್ಳೋದು ಗೊತ್ತಿದೆ. ಈ ಕಡೆ ಮಾತ್ರ ತೊಗೊಂಡು ಬರ್ತಾನೆ. ಮಾತ್ರೆ ನುಂಗು ತಗೋ ಅಂತ ಹೇಳಿ ಎಬ್ಬರಿಸಿ ಅವಳನ್ನು ಕೈ ಮೇಲೆ ಆನಿಸ್ಕೊಂಡು ಅವಳಿಗೆ ಮಾತ್ರೆ ನುಂಗಿಸಿ ನೀರು ಕುಡಿಸ್ತಾನೆ. ಭೂಮಿಗೆ, ಯಾಕೆ ಸಾಹೇಬ್ರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಈ ರೀತಿ ನನ್ನನ್ನು ಕಾಪಾಡಿಕೊಂಡು ಶುಶ್ರೂಷೆ ಮಾಡ್ತಾಯಿದ್ದೀರಾ, ಆರೈಕೆ ಮಾಡ್ತಾಯಿದ್ದೀರಾ? ನಾನೇನು ಬಂಧುವಲ್ಲ, ಬಳಗವಲ್ಲ, ಹೇಳ್ಕೊಳಕ್ಕೆ ಸ್ನೇಹಿತೆ ಅಂತೂ ಅಲ್ಲವೇ ಅಲ್ಲ. ಹೀಗಿರಬೇಕಾದ್ರೆ ಅಣ್ಣ, ತಮ್ಮ, ಸೋದರ, ಗೆಳೆಯ ಯಾವುದು ಕೂಡ ಅಲ್ಲ. ನಮ್ಮಿಬ್ಬರ ನಡುವೆ ಏನು ಸಂಬಂಧ ಇದೆ ಅಂತ ಹೇಳಿ ನೀವು ಇಷ್ಟೊಂದು ಕಾಳಜಿ ವಹಿಸಿ ನನ್ನನ್ನು ಆರೈಕೆ ಮಾಡ್ತಾಯಿದ್ದೀರಾ ಸಾಹೇಬ್ರೆ? ಸಾಕು ಮಾಡಿ, ಬೇಡ ನನಗೆ. ಭೂಮಿ, ನೀನು ತಗೋ ಮೊದಲು ಮಾತ್ರೆನ. ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧ ಯಾರಿಗೂ ಕೂಡ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಮಧುರವಾದಂತಹ ಸಂಬಂಧ ನಮ್ಮದು. ಯಾಕಷ್ಟು ನೊಂದ್ಕೊಡ್ತೀಯ? ತಗೋ. ಇಲ್ಲ ಸಾಹೇಬ್ರೆ, ಬೇಡ. ಆದರೂ ಕೂಡ ಬಲವಂತವಾಗಿ ಮಾತ್ರೆ ನುಂಗಿಸ್ತಾನೆ. ಮಾತ್ರೆ ನುಂಗಿಸ್ಬಿಟ್ಟು ಅವಳನ್ನು ಅಷ್ಟೇ ಕಕ್ಕುಲಾತಿಯಿಂದ ಕೈಗೆ ಆನಿಸ್ಕೊಂಡು ಮೆಲ್ಲಗೆ ಮಕ್ಕಳು ಮಲಗಿಸ್ದಾಗೆ ದಿಂಬು ಕೊಟ್ಟು ಅವಳನ್ನು ಮಲಗಿಸಿ ಅವಳ ತಲೆ ನೇವರಿಸ್ತಾ ಕೂತ್ಕೊಡ್ತಾನೆ. ಪಾಪ ಅಜ್ಜಿತ್ತು ಅವನ ಮನಸ್ಸಿನಲ್ಲಿ ಅಂದ್ಕೊಡ್ತಾನೆ, ಒಂಟಿ ಅಂತ ಯಾಕೆ ಅಂದ್ಕೊಡ್ತೀಯ ಭೂಮಿ? ಎಂದೆಂದೂ ಕೂಡ ನಾನು ನಿನ್ನ ಜೊತೆನೇ ಇರ್ತೀನಿ. ಯಾವತ್ತೂ ಕೂಡ ನೀನು ಒಂಟಿಯಾಗಿ ಇರೋದಕ್ಕೆ ನಾನು ಬಿಡೋದೇ ಇಲ್ಲ. ನನಗೆ ಗೊತ್ತು, ನಿನ್ನನ್ನು ಅಷ್ಟು ಜೋಪಾನವಾಗಿ ನಾನು ನಿನ್ನನ್ನು ಕಾಪಾಡ್ಕೊಡ್ತೀನಿ. ಅಲ್ಲಿಗೆ ಅವನಿಗೆ ಎದೆಹಾಳದಲ್ಲಿ ಇರುವಂತಹ ಪ್ರೀತಿ ಈಗ ಹೊರಹೊಮ್ತಾ ಇದೆ. ಭೂಮಿ ಅಂದರೆ ಅವನಿಗೆ ಅಗಾಧವಾದಂತಹ ಪ್ರೀತಿ, ಅನುರಾಗ, ಅಕ್ಕರೆ, ವಾತ್ಸಲ್ಯ ಎಲ್ಲವೂ ಇದೆ. ಏಕೆಂದರೆ ಅವನು ಈ ಘಟನೆ ಆದಾಗ ಇದ್ದಿದ್ದು ಕೂಡ ಭೂಮಿ ಮೇಲೆ ಅಗಾಧವಾದಂಥ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾನೆ. ಅವಳನ್ನು ಬಿಟ್ಟಿರೋಕ್ಕಾಗೋಲ್ಲ ಅನ್ನೋ ಅಷ್ಟು. ಭೂಮಿ ಒಂದು ಸಾರಿ ಅಂತಾಳೆ ಮಧ್ಯದಲ್ಲಿ, ಈ ದುರ್ಘಟನೆ ನಡೆದಾಗ, ನಾನು ಹೋಗ್ಲಾ ಅಂತ ಹೇಳಿ. ಬೇಡ ಭೂಮಿ, ನನ್ನನ್ನು ಬಿಟ್ಟು ಹೋಗಬೇಡ, ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಂತ ಹೇಳಿ ಅವನ ಮನದಾಳದ ಆ ನೋವನ್ನು, ತನ್ನ ಆ ಒಂದು ಪ್ರೀತಿಯನ್ನು ಹಂಚ್ಕೊಳ್ತಾನೆ ಅವಳ ಜೊತೆ. ಹೆಜ್ಜೆ ಹೆಜ್ಜೆಗೂ ಆ ಮಾತನ್ನು ಹೇಳ್ತಾ ಬರ್ತಾನೆ. ಅವಳು ಎಷ್ಟು ಬಾರಿ ಕೇಳಿದರೂ ಕೂಡ, ನಿನ್ನನ್ನು ಕೈ ಬಿಡೋದಿಲ್ಲ, ನಿನ್ನನ್ನು ಅಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ತೀನಿ, ಯಾಕೆ ಹೆದರ್ತೀಯ ಅಂತೇಳಿ. ಇದರ ಮಧ್ಯೆ ಅಶ್ವಿನಿ ಮನಸ್ವಿನಿಯಾಗಿ ಬದಲಾಗೋಕ್ಕೆ ಹೊರಟಿದ್ದಾಳೆ. ಆಗಲೇ ಎಲ್ಲ ಥರದ ಪ್ಲ್ಯಾನನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ಆ ಮನಸ್ವಿನಿ ಶಾರದಾ ಫೋಟೋ ನೋಡಿ ನಾಟಕ ಶುರು ಮಾಡ್ತಾಳೆ. ಪುಟಪತ್ರ ಸಾಯಿಕಿ ಹುರಹಾಲಲಾಲಿ ರಾಜೀವನಿ ತುಲಿಕಿ ರತನಾಲಲಾಲಿ ಲಾಲಿ 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 ಲಾಲಿ
ಈ ಹಾಡನ್ನು ಹಾಡಿರ್ತಾಳೆ ಅವಳು ಶಾರದಾ ಮನಸ್ವಿನಿಗೋಸ್ಕರ. ಒಂದು ದೇವಸ್ಥಾನದ ಹತ್ರ ಆ ಮಗುವನ್ನು ಸುತ್ತಾಡಿಸ್ತಾ ಅನ್ನ ತಿನ್ಸೋಕೆ ಅಂತೇಳಿ ಕೂತಿರ್ತಾಳೆ. ಆಗ ಈ ಹಾಡನ್ನು ಹಾಡಿರೋದನ್ನು ಅಜ್ಜಿ ಜ್ಞಾಪಿಸ್ಕೊಳ್ತಾಳೆ. ಅವಳು ಹಾಡಿದ ತಕ್ಷಣ ಇದು ಮನಸ್ವಿನಿಗಾಗಿ ಶಾರದಾ ಹಾಡಿದ್ದಲ್ವ, ಇವಳು ಏನಾದರೂ ಮನಸ್ವಿನಿನ ಅನ್ನೋ ಅನುಮಾನ ಅಜ್ಜಿಗೂ ಕೂಡ ಪ್ರಾರಂಭವಾಗುತ್ತೆ. ಆದರೆ ಅಜ್ಜತನಿಗೆ ಮಾತ್ರ ಇವಳು ಮಾತ್ರ ಕೊಡೋಕ್ಕೆ ತಡಬಡಿಸ್ತಿದ್ದಾಗೇನೆ ಇವಳು ಏನೋ ಖತರ್ನಾಕ್ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅನ್ನೋ ಅನುಮಾನ ಇವನಿಗೆ ಶುರುವಾಗಿದೆ ಅಜ್ಜಿ. ಆದರೆ ಶಾರದಾ ಆ ಮಗುವನ್ನು ಆಡಿಸ್ತಾ ಇರೋವಂಥದ್ದು ಪಾಪ ಭೂಮಿಗೆ ಎಲ್ಲ ವಿಚಾರ ಗೊತ್ತಿದೆ, ಆದರೆ ಅವಳು ಅದನ್ನು ಅಲ್ಲಿ ಹೇಳ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ಅವಳಿಗೆ ಮನಸ್ವಿನಿ ಅನ್ನೋದೇ ಕೂಡ ಗೊತ್ತಿಲ್ಲ. ಇಲ್ಲೆಲ್ಲರಿಂದಲೂ ಕೂಡ ಇಂಥ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಯಾರೋ ಮೂರನೇವರು ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ, ಆದರೆ ಹೆಚ್ಚು ದಿನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಕೆಂದು ಜಯ ಇದ್ದೇ ಇರ್ತದೆ ಅನ್ನುವಂಥದ್ದನ್ನು ನಾವು ಕೂಡ ಅದರ ನಿರೀಕ್ಷೆಯನ್ನು ಮಾಡೋಣ. ಇಲ್ಲಿ ಅಜಿತನ ಒಂದು ಪ್ರೀತಿ ಮನಸ್ವಿಗೆ ಪಾತ್ರ, ನಾನು ಮನಸ್ವಿ ಅನ್ನುವಂಥ ವಿಚಾರ ಗೊತ್ತಿಲ್ಲದೆ ಮುಗ್ಧತನದಿಂದ ಭೂಮಿಯಾಗಿಯೇ ಇರುವಂತಹ ಭೂಮಿಗೆ ಎಲ್ಲರಿಗೂ ಕೂಡ ನ್ಯಾಯ ದೊರಕಲಿ, ದೇವ್ಯಾನಿಗೆ ಹಾಗೆಯೇ ಅಶ್ವಿನಿಗೆ ತಕ್ಕನಾದಂಥ ಶಿಕ್ಷೆ ಆಗಲಿ ಅಂತ ಹೇಳಿ ಆಶಿಸೋಣ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.